ಹಲೋ, ನಾನಿವತ್ತು ಬಸ್ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ. ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ಬಿಡಿಸ್ಬಿಟ್ಟು ತೊಳ್ಕೊಬೇಕು. ಕಡ್ಡಿ ಎಲ್ಲ ಇರಬಾರ್ದು. ಅದ್ರ ಜೊತೆಗೆ 1 ಕಪ್ಪು ಹೆಸರು ಕಾಳು ತೊಗೊಂಡಿದ್ದೀನಿ. ನುಗ್ಗೆ ಸೊಪ್ಪು ಮತ್ತು ಹೆಸರು ಕಾಳು ಎರಡನ್ನೂ ಸ್ವಲ್ಪ ಪಾತ್ರೆಯಲ್ಲಿ ಹಾಕಿ ಬೇಯಿಸ್ಕೋಬೇಕು. ಕುಕ್ಕರಲ್ಲಿ ಹಾಕಬಾರ್ದು. ಕುಕ್ಕರಲ್ಲಿ ಹಾಕಿದ್ರೆ ನುಗ್ಗೆ ಸೊಪ್ಪೆಲ್ಲ ಮುದ್ದೆ ಆಗಿಬಿಡುತ್ತೆ. ಅದಕ್ಕೆ ಒಂದು ಪಾತ್ರೆಯಲ್ಲಿ ಇದೆರಡನ್ನು ಬೇಯಿಸ್ಕೋಬೇಕು. ಬೇಯಿಸ್ಬಿಟ್ಟು ಇದನ್ನು ಸೋಸ್ಕೋಬೇಕು. ಅದು ಸೋಸಿದ ನೀರಿಗೆ ಮಸಾಲೆ ರುಬ್ಕೋಬೇಕು. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, 1-2 ಟೊಮೊಟೊ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಜೀರಿಗೆ ಇಷ್ಟು ತೊಗೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ ಮೂರನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಾದಮೇಲೆ ಇನ್ನು ಮಿಕ್ಕಿದ್ದೆಲ್ಲ ಸಾಮಾನು ಹಾಕ್ಬಿಟ್ಟು ಜಾರಲ್ಲಿ ರುಬ್ಕೊಂಡಿದ್ದೀನಿ. ಆ ರುಬ್ಬಿದ ಮಸಾಲೆನ ಒಗ್ಗರಣೆಗೆ ಸಾಸಿವೆ, ಹಿಂಗು, ಕರಿಬೇವು ಇಷ್ಟು ಹಾಕಿ ಒಗ್ಗರಣೆ ಮಾಡ್ಕೊಳ್ತೀನಿ. ರುಬ್ಬಿದ ಮಸಾಲೆಗೆ ಒಗ್ಗರಣೆ ಸೇರಿಸಿದ್ರೆ ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ತೆಳ್ಳಗೆ, ಹಿಂಗೆ ತೆಳು ಇರಬೇಕು ಬಸ್ಸಾರು. ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಬೆಂದಿರೋ ಸೊಪ್ಪು ಮತ್ತು ಕಾಳನ್ನು, ಒಣಮೆಣ್ಸಿನ್ಕಾಯಿನೂ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಂತೂ ತುಂಬಾ ಒಳ್ಳೆಯದು ಹೆಲ್ತ್ಗೆ, ತುಂಬ ಟೇಸ್ಟಾಗೂ ಇರುತ್ತೆ, ಹೆಲ್ತ್ಗೂ ಒಳ್ಳೆಯದು. ಆ ಸೊಪ್ಪಿಗೆ ಸ್ವಲ್ಪ ತೆಂಗಿನ ತುರಿನೂ ಕೊತ್ತಂಬರಿ ಲಾಸ್ಟಲ್ಲಿ ಮಿಕ್ಸ್ ಮಾಡಿಬಿಟ್ರೆ ಇದು ಹೆಲ್ತ್ಗೆ ಚೆನ್ನಾಗಿರುತ್ತೆ, ತುಂಬಾ ಒಳ್ಳೆಯದು. ಈ ನುಗ್ಗೆ ಸೊಪ್ಪಂತೂ ಶುಗರು, BP ಎಲ್ಲದಕ್ಕೂ ಒಳ್ಳೆಯದು. ಇದು ವಾರಕ್ಕೆ 1 ಸಲ 2 ಸಲ ಈ ರೀತಿ ಮಾಡಿ ತಿಂದರೆ ಹೆಲ್ತ್ಗೆ ತುಂಬಾ ಒಳ್ಳೆಯದು. ರುಚಿನೂ ಅಷ್ಟೇ ಟೇಸ್ಟಾಗಿರುತ್ತೆ.